ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ಮಾಜಿ ಗಂಡನ ಸಹಾಯಕ್ಕೆ ನಿಂತು ಆತನಿಗೆ ಗೊತ್ತಿಲ್ಲದೆ ಅದೇ ಹಳೆಯ ಕಂಪನಿಯಲ್ಲಿ ಕೆಲಸ ತೆಗೆಸಿಕೊಟ್ಟಿದ್ದಾಳೆ. ಆದರೆ ತಾಂಡವ್ ಇದರಿಂದ ಖುಷಿ ಪಡದೆ ಭಾಗ್ಯಳ ಮೇಲೆ ಮತ್ತಷ್ಟು ಕೋಪಗೊಂಡಿದ್ದಾರೆ. ಕೆಲಸವಿಲ್ಲದೆ ಅಲೆದಾಡುತ್ತಿದ್ದ ತಾಂಡವ್ ಶ್ರೇಷ್ಠಗೆ ಭಾಗ್ಯಲಕ್ಷ್ಮಿಯಾಗಿ ಬಂದು ಹಿಂದಿನ ಕಂಪನಿಯಲ್ಲೇ ಇವರಿಬ್ಬರಿಗೆ ಕೆಲಸ ಸಿಗುವಂತೆ ಮಾಡಿದ್ದಾಳೆ. ಆದರೆ ಇದೆಲ್ಲ ಭಾಗ್ಯಳಿಂದ ಸಾಧ್ಯವಾಗಿದ್ದು ಎಂದು ತಾಂಡವ್ ಶ್ರೇಷ್ಠಗೆ ತಿಳಿದಿಲ್ಲ. ಈ ವಿಚಾರ ಗೊತ್ತಾದ ಕೂಡಲೇ ಇಬ್ಬರಿಗೂ ಶಾಕ್ ಆಗಿದೆ. ಆದರೆ ಇವರಿಬ್ಬರು ದೌಲತ್ತು ಮಾತ್ರ ಕಡಿಮೆ ಆಗಿಲ್ಲ. ಮತ್ತೊಮ್ಮೆ ಭಾಗ್ಯಳನ್ನ ಹೀಯಾಳಿಸಿ ಮಾತನಾಡಿದ್ದಾರೆ. ಈ ಹಿಂದೆ ತಾಂಡು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಕ್ಯಾಂಟೀನ್ ನಡೆಸಲು ಭಾಗ್ಯಗೆ ಅನುಮತಿ ಸಿಕ್ಕಿತ್ತು. ಅದೇ ದಿನ ಭಾಗ್ಯಗೆ ಅವಮಾನ ಮಾಡಿದಕ್ಕೆ ತಾಂಡವ್ ಶ್ರೇಷ್ಠರನ್ನ ಬಾಸ್ ಕಂಪನಿಯಿಂದ ತೆಗೆದು ಹಾಕಿದ್ರು. ಬಳಿಕ ತಾಂಡವ್ಗೆ ಒಂದೇ ಒಂದು ಕೆಲಸ ಸಿಕ್ಕಿಲ್ಲ. ಬಂದ ಒಂದೆರಡು ಆಫರ್ ಅನ್ನು ಇದು ನನ್ನ ಲೆವೆಲ್ಗೆ ಇಲ್ಲ ಎಂದು ರಿಜೆಕ್ಟ್ ಮಾಡಿದ್ದಾನೆ. ಮಗನಿಗೆ ಕೆಲಸವಿಲ್ಲ ಅಂತ ತಾಯಿ ಕುಸುಮಾಳಗೆ ಒಳಗೊಳಗೆ ಸಂಕಟ ಪಡುತ್ತಿರುವುದನ್ನು ಕಂಡು ಭಾಗ್ಯ ಬಾಸ್ ಬಳಿ ಹೋಗಿ ತಾಂಡವ್ಗೆ ಕೆಲಸ ಪುನಃ ಕೊಡಿಸಿ ಎಂದು ರಿಕ್ವೆಸ್ಟ್ ಮಾಡಿದ್ದಾಳೆ. ಭಾಗ್ಯಳ ಮಾತಿಗೆ ಬೆಲೆ ಕೊಟ್ಟು ಅವರು ತಾಂಡವ್ ಶ್ರೇಷ್ಠರನ್ನ ಪುನಃ ಕೆಲಸಕ್ಕೆ ಕರೆದಿದ್ದಾರೆ. ಆದ್ರೆ ಕೆಲಸ ವಾಪಸ್ಸು ಸಿಕ್ತು ಅಂತ ಖುಷಿ ಪಡುವ ಬದಲು ತಾಂಡವ್ ಶ್ರೇಷ್ಠ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾರೆ. ಆಫೀಸ್ಗೆ ಬಂದೊಡನೆ ಇತರೆ ಸಿಬ್ಬಂದಿಗಳ ಎದುರು ದೌಲತ್ತಿನಲ್ಲಿ ಮಾತನಾಡಿದ್ದಾನೆ ತಾಂಡವ್. ಅವತ್ತು ನಾನು ಹೋಗುವಾಗ ಎಲ್ಲರೂ ಏನೇನೋ ಮಾತಾಡ್ತಾ ಇದ್ರಿ ಅಲ್ವಾ, ನಾನು ಮತ್ತೆ ಬರಲ್ಲ ಅಂತ ಅಂದ್ಕೊಂಡಿದ್ರಿ ಅಲ್ವಾ ನೀವೆಲ್ಲ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಮತ್ತೆ ಈ ಕಂಪನಿಗೆ ಬಂದಿದ್ದೇನೆ. ಸರ್ ನನ್ನ ಹೇಗೆ ಕೆಲಸದಿಂದ ತೆಗೆದ್ರೋ ಅದೇ ರೀತಿ ಮತ್ತೆ ಕಾಲ್ ಮಾಡಿ ಸೇರಿಸಿಕೊಂಡಿದ್ದಾರೆ ಎಂದು ಹೇಳ್ತಾನೆ. ಇದಾದ ಬಳಿಕ ಆಫೀಸ್ ಸ್ಟಾಫ್ ಒಬ್ಬರು ತಾಂಡವ್ ಬಳಿ ಬಂದು ಭಾಗ್ಯ ಮೇಡಮ್ ಅವರು ಹೇಳಿದ್ರು ಅಂತ ನಿಮ್ಗೆ ಮತ್ತು ಶ್ರೇಷ್ಠಗೆ ಕೆಲಸ ಕೊಟ್ಟಿದ್ದು ಎಂಬ ವಿಚಾರ ಹೇಳ್ತಾನೆ. ಆದ್ರೆ ಶ್ರೇಷ್ಠಾಗಿ ಈ ವಿಷಯ ಗೊತ್ತಿಲ್ಲದೆ ಇವತ್ತು ಡಿನ್ನರ್ ಮಾಡೋಣ, ನಾವು ಭಾಗ್ಯಳ ಎದುರು ವಿನ್ ಆಗಿದ್ದೀವಿ ಎಂದು ತಾಂಡವ್ ಬಳಿ ಹೇಳ್ತಾಳೆ. ತಾಂಡವ್ ಸಿಟ್ಟಿನಲ್ಲಿ, ಇಲ್ಲ ಶ್ರೇಷ್ಠ, ನನಗೆ ಈ ಗೆಲುವನ್ನ ಸೆಲೆಬ್ರೇಟ್ ಮಾಡೋಕೆ ಆಗಲ್ಲ. ಈ ಗೆಲುವು ನಾವು ಅಂದುಕೊಂಡ ಹಾಗೆ ಸಿಕ್ಕಿರುವುದಲ್ಲ. ಈಗ ನಮ್ಗೆ ಕೆಲಸ ಸಿಕ್ಕಿರೋದು ಆ ಎಮ್ಮೆ ಭಾಗ್ಯಳಿಂದ ಎಂದು ಹೇಳ್ತಾನೆ. ಇದನ್ನು ಕೇಳಿ ಶ್ರೇಷ್ಠಾಗೆ ಶಾಕ್ ಆಗುತ್ತೆ. ಸದ್ಯ ಭಾಗ್ಯಳಿಂದ ಕೆಲಸ ಸಿಕ್ಕಿದೆ ಎಂಬ ವಿಚಾರ ತಿಳಿದು ಇವರಿಬ್ರು ಪುನಃ ಆಫೀಸ್ ತೊರೆಯುತ್ತಾರಾ ಅಥವಾ ಹೇಗಾದ್ರೇನು ಕೆಲಸ ಸಿಕ್ಕಿತ್ತು, ಮೊದಲು ಆ ಭಾಗ್ಯಳನ್ನ ಈ ಕ್ಯಾಂಟೀನ್ ನಿಂದ ಓಡಿಸಬೇಕೆಂದು ಹಳೆ ಚಾಳಿಯನ್ನ ಮುಂದುವರಿಸುತ್ತಾರೆ ಎಂಬುದು ನೋಡ್ಬೇಕಿದೆ.